ನಮಸ್ತೆ. ಇವತ್ತು ಸಮ್ಮರ್ ಸ್ಪೆಷಲ್ ಅಂತ ಮಿಂಟ್ ಮತ್ತು ಲಾವಂಚ ತೊಗೊಂಡು ಹೇಗೆ ಕೋಲ್ಡ್ ಪ್ರೊಸೆಸಲ್ಲಿ ಡಿಸೈನರ್ ಸೋಪ್ ಮಾಡೋದು ಅಂತ ನಾನಿಲ್ಲಿ ಹೇಳ್ಕೊಡ್ತೀನಿ. ಏನಕ್ಕೆ ನಾನು ಇವಾಗ ಲಾವಂಚ, ಮಿಂಟ್ ತೊಗೋತಿದ್ದೀನಿ ಅಂತ, ಈ ಬಿಸಿಲಿಗೆ ಇದೆರಡು ಕೂಲಿಂಗ್ ಮಾಡುತ್ತೆ. ಸೊ ಹಾಗಾಗಿ ಮತ್ತು ತುಂಬ ಜನ ಕೇಳ್ತಿದ್ರು ಹೇಗೆ ಲೈ ಸೊಲ್ಯೂಷನ್ ರೆಡಿ ಮಾಡ್ಕೊಳ್ಳೋದು ಅಂತ. ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. DM ವಾಟರ್ ಹಾಕ್ಕೊಂಡು ಆ ವಾಟರ್ಗೆ ನೀವು ಕಾಸ್ಟಿಕ್ ಸೋಡಾನ ಹಾಕ್ಕೋಬೇಕು. ಹಾಕಿ ಇದನ್ನು ರೂಮ್ ಟೆಂಪ್ರೇಚರಿಗೆ ಬರೋ ತನಕ ನೀವು ವೆಯ್ಟ್ ಮಾಡ್ಕೋಬೇಕು. ಇದು ಪ್ರೋಸೆಸ್ಸು. ನೀವು ಲೈ ಸೊಲ್ಯೂಷನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಇದನ್ನು ಮಾಡಬೇಕಾದ್ರೆ ಗ್ಲೌಸು, ಮಾಸ್ಕು, ಗಾಗಲ್ ಇದ್ದರೆ ಗಾಗಲ್ಲು ಕಡ್ಡಾಯವಾಗಿ ಹಾಕ್ಕೊಳ್ಳಿ ಫಾರ್ ಯುವರ್ ಸೇಫ್ಟಿನೆಸ್. ಲೈ ಸೊಲ್ಯೂಷನ್ನ ರೆಡಿ ಮಾಡಿ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಆಯಿಲ್ ಮೆಷರ್ಮೆಂಟ್ ತೋರಿಸೋಣ. ತುಂಬ ಜನ ಹೇಳ್ತಿದ್ರು ಡೀಟೇಲಾಗಿ ಹೇಳಿ ಅಂತ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತಿದ್ದೀನಿ. ಇವನ್ ಲೈ ಸೊಲ್ಯೂಷನ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಆಯಿಲ್ ಮೆಷರ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಎಲ್ಲರ ಕ್ವಶನಿಗೂ ಆನ್ಸರ್ ಮಾಡೋದ್ರಿಂದ ಹಿಡಿದು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ತುಂಬ ಜನ ಕೇಳ್ತಿದ್ರು ಕ್ಲಾಸ್ ತಗೊಳ್ಳಿ ಅಂತ. ಸೊ ಹಾಗಾಗಿ 26th ಈ ಮಂತು ಏಪ್ರಿಲು ಆಫ್ಲೈನ್ ಕ್ಲಾಸ್ ಇದೆ. ಯಾರಿಗೆಲ್ಲ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಅವರು ಮೂಡಲ್ಪಾಳ್ಯ ಬೆಂಗಳೂರು ಬಂದು ನೀವು ಕಲಿಬೋದು. ಡೀಟೇಲಾಗಿ ಹೇಳ್ಕೊಡ್ತೀವಿ. ಹೇಗೆ ಮಾಡೋದು, 5 to 6 ವೆರೈಟೀಸ್ ಆಫ್ ಸೋಪ್ಗಳನ್ನು ಹೇಗೆ ಮಾಡೋದು ಅಂತೆಲ್ಲ ಡೀಟೇಲಾಗಿ ನಾನು ಹೇಳ್ಕೊಡ್ತೀನಿ. ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಈಗ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ ಲೈ ಸೊಲ್ಯೂಷನ್ನು ರೂಮ್ ಟೆಂಪ್ರೇಚರಿಗೆ ಬಂದಿದೆಯಾ ಅಂತ. ಬಂದು ಆದಮೇಲೆ ಅದನ್ನು ನೀವು ಏನು ಮೆಷರ್ ಮಾಡಿ ಇಟ್ಕೊಂಡಿದ್ರಿ ಆ ಎಣ್ಣೆಯಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಥರ ಪೌಡರ್ನ ತೊಗೊಂಡಿದ್ದೀನಿ. ಒಂದು ಮಿಂಟ್ ಪೌಡರು, ಇನ್ನೊಂದು ಲಾವಂಚ ಬೇರಿನ ಪೌಡರು. ಅದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಫಾರ್ ಸಮ್ಮರ್ ಸ್ಪೆಷಲ್ ಅಂತ. ತುಂಬ ಬಿಸಿಲಿರೋದ್ರಿಂದ ಅಟ್ಲೀಸ್ಟ್ ಈ ಥರ ಸೋಪ್ಗಳಲ್ಲಿ ಯೂಸ್ ಮಾಡಿದಾಗ ಸ್ವಲ್ಪ ಕೂಲಿಂಗ್ ಎಫೆಕ್ಟ್ ಸಿಗಲಿ ನಮ್ಮ ಬಾಡಿಗೆ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾ ಇರೋದು. ಮತ್ತು ನಾನು ಕೊಡ್ತಿರೋ ಕಂಟೆಂಟ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮಗೂ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಯಾರೂ ಫಾಲೋ ಮಾಡಿಲ್ಲ, ಸುಮ್ಮನೆ ನೋಡೋದು ಹೋಗೋದು ಅಂದಾಗ ನಾವು ಮಾಡೋಕ್ಕಿಷ್ಟ ಆಗಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ಇದನ್ನು ಕಲಿಬೋದು. ಸೊ ಹಾಗಾಗಿ ನೋಟಿಫಿಕೇಷನ್ಸ್ ಎಲ್ಲ ಬರುತ್ತೆ. ಹಾಗಾಗಿ ಇಲ್ಲಿ ನಾನು 2 ಪಾರ್ಟ್ ಮಾಡಿಕೊಂಡು, 1 ಪಾರ್ಟಿಗೆ ಮಿಂಟ್ ಪೌಡರು, ಇನ್ನೊಂದಕ್ಕೆ ಲಾವಂಚ ಬೇರಿಂದು ಒಂದು ಪೌಡರ್ನ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಲಮ್ಸ್ ಇಲ್ದಂಗೆ ಬ್ಲೆಂಡ್ ಆಗಬೇಕು. ಹಾಗೆ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಎಸೆನ್ಷಿಯಲ್ ಆಯಿಲ್ನ ತಗೋತಿದ್ದೀನಿ. ಅದು ಕೂಡ ಪಿಪ್ಪರ್ಮೆಂಟ್ ಎಸೆನ್ಷಿಯಲ್ ಆಯಿಲ್ನ ತಗೋತಾ ಇದ್ದೀನಿ. ಬಿಕಾಸ್ ಆಫ್ ಕೂಲಿಂಗ್ ಎಫೆಕ್ಟಿಗೆ ಒಳ್ಳೆ ಚೆನ್ನಾಗಿರಲಿ ಈ ಬಿಸಿಲಿಗೆ ಅನ್ನೋ ಒಂದು ಉದ್ದೇಶದಿಂದ. 1 ಪಾರ್ಟು ರೆಡಿಯಾಗಿದೆ. ಇವಾಗ ಇನ್ನೊಂದು ಪಾರ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಬಂದುಬಿಟ್ಟು ಮಿಂಟ್ ಪೌಡರು. ಎರಡನ್ನೂ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಯಾವುದು ಲಮ್ಸ್ ಇರಬಾರ್ದು. ಲಮ್ಸ್ ಇದ್ದರೆ ಏನಾಗುತ್ತೆ, ಮೋಲ್ಡ್ಗೆ ಹಾಕಿದ್ಮೇಲೆ ಕಟ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಗಂಟು ಥರ ಸಿಕ್ಕಿದಾಗ ಹಿಟ್ಟು ಹಾಗೇ ಬರುತ್ತೆ. ಹಾಗಾಗಬಾರ್ದು ಅಂದರೆ ನೀಟಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಆನ್ಸರು ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ. ಕಲಿಬೇಕು ಅಂತಂದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಅಥವಾ ನಿಮ್ಗೆ ಈ ಸೋಪ್ ಬೇಕು ಯೂಸ್ ಮಾಡೋಕ್ಕೆ, ನಿಮಗೆ ಮಾಡ್ಕೊಳಕ್ಕಾಗಲ್ಲ ಅಂತಂದರೂ ಕೂಡ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ಕೊರಿಯರ್ ವ್ಯವಸ್ಥೆ ಮೂಲಕ ನಿಮ್ಮ ಮನೆಗೆ ಸೋಪನ್ನು ತಲುಪಿಸೋ ವ್ಯವಸ್ಥೆನ ಮಾಡ್ತೀವಿ. ಸೊ ಈಗ ಎರಡಕ್ಕೂ ಎಸೆನ್ಷಿಯಲ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ನಾವು ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ ಹಾಕ್ಕೊಂಡಿಲ್ಲ, ಎಸೆನ್ಷಿಯಲ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನೀಟಾಗಿ ಅದನ್ನು ಬ್ಲೆಂಡ್ ಮಾಡೋಣ. ಬ್ಲೆಂಡ್ ಮಾಡಿ ಆದಮೇಲೆ ನಾನು ಮೋಲ್ಡ್ಗೆ ಹಾಕಿ ಅನ್ಮೋಲ್ಡ್ ಮಾಡೋದು ಕೂಡ ಈ ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸಿದ್ದೀನಿ. ಕೊನೆ ತನಕ ವಿಡಿಯೋನ ನೋಡಿ. ನೀವು ಸ್ಕಿಪ್ ಮಾಡಿದರೆ ನಮ್ಮದು ಪ್ರಮೋಟ್ ಆಗೋಲ್ಲ. ಸೊ ನಾವು ಡೀಟೇಲಾಗಿ ಹಾಕಿದರೂ ವೇಸ್ಟ್ ಆಗಿಬಿಡುತ್ತೆ. ಸೊ ಆವಾಗ ನೆಕ್ಸ್ಟ್ ಟೈಮ್ ನಾನು ಡೀಟೇಲಾಗಿ ಹಾಕಲ್ಲ. ತುಂಬ ಜನ ಕೇಳ್ತಿದ್ರಲ್ಲ, ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನೀಟಾಗಿ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. 2 ಬ್ಯಾಟರು ಈಗ ಆಲ್ಮೋಸ್ಟ್ ಆಲ್ ರೆಡಿಯಾಗಿದೆ. 2 ಸ್ಲೈಟ್ಲಿ ಒಂದೇ ಥರ ಕಲರ್ ಇದೆ. ಸೊ ಹಾಗಾಗಿ ನೋಡೋಣ ಹೇಗೆ ಬರುತ್ತೆ ಅಂತ. ಅಷ್ಟೊಂದು ಕಲರ್ ಡಿಫ್ರೆನ್ಸ್ ಬರಲ್ಲ, ಬಟ್ ನಿಮಗೊಂದು ಐಡಿಯಾ ಇರಲಿ ಅಂತ ನಾನಿಲ್ಲಿ ಇದನ್ನು ತೋರಿಸ್ತಾ ಇರೋದು. ಸೊ ಈ ಥರ ಕಟ್ ಮಾಡಿದಾಗ ಇದು ಒಂಥರ ಬೇರೆ ಕಲರ್ ಬರುತ್ತೆ. ಟ್ರಾನ್ಸ್ಪರೆಂಟ್ ಕಲರಲ್ಲಿ ಮಾಡಿದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಹೈಲೈಟಾಗಿ ಕಾಣಿಸುತ್ತೆ. ಈಗ 2 ಸ್ಲೈಟ್ ಕಲರ್ ಇರುತ್ತೆ. ಸೊ ಬಟ್ ಚೆನ್ನಾಗಿರುತ್ತೆ. ಒಂಥರ ಮಾರ್ಬಲ್ ಎಫೆಕ್ಟ್ ಕೊಡ್ತಾರಲ್ಲ, ಸೊ ಆ ಥರ ಇರುತ್ತೆ. ನೀಟಾಗಿ ಮೋಲ್ಡ್ಗೆ ಹಾಕ್ಕೊಳ್ಳಿ. ನೋಡಿ ನಾವು ಎಷ್ಟು ನೀಟಾಗಿ ಬ್ಲೆಂಡ್ ಮಾಡಿದ್ದೀವಿ ಅಂದರೆ ಒಂದೇ ಒಂದು ಲಂಪ್ಸ್ ಕೂಡ ಇಲ್ಲ, ಅಂದರೆ ಇದು ಹಾಗೆ ಉಳಿದಿಲ್ಲ.
ಈಗ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ನೀಟಾಗಿ ಸೆಟ್ ಮಾಡಿ ಒಂದು ಸಣ್ಣ ಡಿಸೈನ್ ಮಾಡೋಣ. ಏಕೆಂದರೆ ನಾವು ಕಟ್ ಮಾಡಿದಾಗ ತುಂಬ ಚೆನ್ನಾಗಿ ಬರಬೇಕಲ್ಲ ಹಾಗಾಗಿ. ಮತ್ತು ಈ ಕೋಲ್ಡ್ ಪ್ರೋಸೆಸ್ ಸೋಪ್ದು ಏನು ಬೆನಿಫಿಟ್ಸ್ ಅಂದರೆ ಇಲ್ಲಿ ನೋಡಿ ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡಿಲ್ಲ. ಲೈವ್ ಒಂದು ಯೂಸ್ ಮಾಡಿದ್ದೀವಿ. ಅದು ಕೂಡ ಒಂದು ಆಯಿಲ್ ಜೊತೆ ಮಿಕ್ಸ್ ಆದಾಗ ಒಂದು ಸಪಾನಿಫಿಕೇಷನ್ ಅಂತ ಪ್ರೋಸೆಸ್ ನಡೆದಾಗ ಅದ್ರ ಪ್ರಾಪರ್ಟೀಸ್ನ ಕಳ್ಕೊಳ್ಳುತ್ತೆ. ಏಕೆಂತಂದರೆ ಇದನ್ನು ನಾವು ಕ್ಯೂರಿಂಗಿಗೆ ಇಡ್ತೀವಿ 40 ರಿಂದ 45 ದಿನ. ಆವಾಗ ಲೈ ಸೊಲ್ಯೂಷನ್ದು ಏನು ಎಫೆಕ್ಟ್ ನಿಮಗೆ ಸಿಗಲ್ಲ. ಆವಾಗ ನ್ಯಾಚುರಲ್ ಬಾರ್ ಇರುತ್ತೆ, ಅದು ನಿಮ್ಗೆ ಹಾರ್ಡನಿಂಗ್ ಮಾಡಿಕೊಡುತ್ತೆ. ಲಾಸ್ಟಲ್ಲಿ ಅದ್ರ ಪ್ರಾಪರ್ಟೀಸ್ ಎಲ್ಲ ಕಳ್ಕೊಂಡಾಗ ಆಯಿಲ್ಗಳು ಮತ್ತು ನಾವೇನು ಪೌಡರ್ ಯೂಸ್ ಮಾಡಿದ್ವಿ ಅದ್ರದ್ದು ನಿಮಗೆ ಬೆನಿಫಿಟ್ ಸ್ಕಿನ್ಗೆ ಸಿಗುತ್ತೆ. ಮತ್ತು ಈ ಥರ ಸೋಪ್ಗಳನ್ನು ಯೂಸ್ ಮಾಡಿದಾಗ ತುಂಬ ಡ್ರೈ ಅನಿಸಲ್ಲ ಸ್ಕಿನ್ನು. ಸೊ ಅದೊಂದು ಒಂದು ಒಳ್ಳೆ ಬೆನಿಫಿಟ್ಟು. ಮತ್ತು ಆಯಿಲ್ ಬೆನಿಫಿಟ್ಟು ಸಿಗುತ್ತೆ ನಿಮ್ಮ ಸ್ಕಿನ್ನಿಗೆ. ನ್ಯಾಚುರಲ್ ಆಗಿರುತ್ತೆ ಫಸ್ಟ್ ಆಫ್ ಆಲು. ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದಂಗೆ ನಿಮ್ಮ ಸ್ಕಿನ್ನಲ್ಲಿ ಒಂದು ಗ್ಲೋನೆಸ್ ಬರುತ್ತೆ ಈ ಸೋಪ್ಗಳನ್ನು. ಮತ್ತು ಹೆಲ್ತಿ ಆಗಿರುತ್ತೆ. ಯಾರಿಗೆಲ್ಲ ಸ್ಕಿನ್ನನ್ನು ತುಂಬ ಹೆಲ್ತಿಯಾಗಿ ಇಟ್ಕೋಬೇಕು ಅವರೆಲ್ಲ ನೀವು ಈ ಥರ ಸೋಪ್ಗಳನ್ನು ಮನೇಲಿ ಮಾಡ್ಕೊಳ್ಳಿ. ಮಾಡ್ಕೊಳಕ್ಕಾಗಿಲ್ಲ ಅಂದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವೇ ನಿಮಗೆ ಈ ಸೋಪ್ಗಳನ್ನು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಇಲ್ಲ ನಮ್ಮ ಪ್ರೊಫೆಷನಲ್ಲಾಗಿ ಬೇಸಿಕ್ ಟು ಅಡ್ವಾನ್ಸ್ ಕಲಿಬೇಕು ಅಂತಂದರೂ ನಾವೇ ಹೇಳ್ಕೊಡ್ತೀವಿ. ನೀವು ಆಫ್ಲೈನು ಇದೆ, ಆನ್ಲೈನು ಇದೆ. ಬಟ್ ಈ ವಾರ ಆಫ್ಲೈನ್ ಕ್ಲಾಸಸ್ ಇದೆ, ನೀವು ಜಾಯ್ನ್ ಆಗಿ ನಮ್ಮ ಮನೆಗೆ ಬಂದು ಕಲಿಬೋದು. ಆನ್ಲೈನು ನೆಕ್ಸ್ಟ್ ಮಂತ್ ಇರುತ್ತೆ. ಸೊ ಆನ್ಲೈನ್ ಕಲಿತೀನಿ ಅಂದರೆ ಆನ್ಲೈನೇ ಕಲಿಬೋದು. ಇವಾಗ ನೋಡಿ ಮೋಲ್ಡ್ ಹಾಕಿ ನಾನು 24 ಅವರ್ ಆದಮೇಲೆ ಅದು ಗಟ್ಟಿಗಾಗಿದೆ. ಅದನ್ನು ಅನ್ಮೋಲ್ಡ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇನ್ನು ಟ್ರಾನ್ಸ್ಪರೆಂಟ್ ಕಲರ್ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನಾವೇನು ಕಲರು ಕೂಡ ಆ್ಯಡ್ ಮಾಡಿಲ್ಲ. ಎಲ್ಲ ನ್ಯಾಚುರಲ್ ಪೌಡರ್ಗಳಿಂದನೇ ಈ 2 ಕಲರ್ ಬಂದಿರೋದು. ತುಂಬ ಚೆನ್ನಾಗಿ ನನಗೆ ಎಸ್ಪೆಷಲಿ ನಂಗೆ ಪರ್ಸ್ನಲಿ ಬ್ಯಾಟರು ತುಂಬ ಕರೆಕ್ಟಾಗಿತ್ತು. ಕಟ್ ಮಾಡಿದಾಗ ಆ ಡಿಸೈನು ಕೂಡ ನಂಗೆ ತುಂಬ ಇಷ್ಟ ಆಯಿತು. ನೀವು ಮನೆಯಲ್ಲಿ ಮಾಡಿಕೊಂಡು ಈ ಸೋಪ್ಗಳನ್ನು ಯೂಸ್ ಮಾಡಿ. ಬೇಕು ಅಂದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಕೊಡ್ತಿರೋ ಕಂಟೆಂಟ್ ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಅವರು ನೋಡಿಕೊಂಡು ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ. ನಾನು ವಿಡಿಯೋ ನೋಡಿದಾಗ ಒಂದು ಲೈಕ್ ಮಾಡಿ, ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ನಾನು ತುಂಬ ಸೋಪ್ ಮೇಕಿಂಗ್ ವಿಡಿಯೋಸ್ ಎಲ್ಲ ಹಾಕ್ತಾಯಿದ್ದೀನಿ. ತುಂಬ ಜನ ನೋಡ್ತಾ ಇದ್ದಾರೆ. ಸೊ ಹಾಗೆ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕೊನೆ ತನಕ ವಿಡಿಯೋನ ನೋಡಿ. ಆಲ್ಮೋಸ್ಟ್ ಅಲ್ಲಿ ನೋಡಿ ಎಲ್ಲ ಫುಲ್ಲು ಕಟ್ಟಿಂಗ್ ಆಯಿತು. ಯಾರಿಗೆಲ್ಲ ಈ ಸೋಪ್ ಬೇಕು ಈ ಸಮ್ಮರ್ಗೆ ಅಂದರೆ ನನ್ನ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಈ ಥರ ಡಿಸೈನಲ್ಲಿ 2 ಕಲರಲ್ಲಿ ಸೋಪು ಬಂದಿದೆ. ಚೆನ್ನಾಗಿದೆ. ಇನ್ನೂ ಟ್ರಾನ್ಸ್ಪರೆಂಟ್ ಆಗಿದ್ರೆ ನಿಮಗಿನ್ನೂ ತುಂಬ ಚೆನ್ನಾಗಿ ಕಾಣಿಸೋದು. ಸೊ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ ನಿಮ್ಮ ಬಾಡಿಗೆ. ಅದರಲ್ಲಿ ಸ್ನಾನ ಮಾಡಿದಾಗ ಇದು ಸೋಪಿಂದ ಸ್ವಲ್ಪ ಒಂಥರ ಫೀಲಿಂಗ್ ಚೆನ್ನಾಗಿರುತ್ತೆ. ಏಕೆಂದರೆ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡಿದ್ದೀನಿ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ. ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಅದೇ ರಿಲೇಟೆಡ್ ವಿಡಿಯೋನ ನೆಕ್ಸ್ಟು ಒಂದು ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.